श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुಟ 20 कैसे उन्मेक चांदिणे तार आणि भावार्था पडे गार। हेच श्लोकार्थ कुमुदी तरी फार साविया होती। ಜ್ಞಾನರೂಪಿ ಬೆಳದಿಂಗಳ ದಿವ್ಯ ಪ್ರಕಾಶವು ಭಾವಾರ್ಥವೆಂಬ ಶೀತಲ ವಾಯು ಶ್ಲೋಕಾರ್ಥವೆಂಬ ಕುಮುದಿನಿ ಅರಳುವವು ವಿಶೇಷವಾಗಿ। ಜ್ಞಾನರೂಪಿ ಬೆಳದಿಂಗಳ ದಿವ್ಯ ಪ್ರಕಾಶ, ಅದರಲ್ಲಿಯೂ ಭಾವಾರ್ಥವೆಂಬ ಶೀತಲ ಗಾಳಿಯು, ಅದರಲ್ಲಿ ಶ್ಲೋಕಾರ್ಥವೆಂಬ ಕುಮುದಿನಿ ವಿಶೇಷವಾಗಿ ಅರಳುವುದು। चाड़ची निचाड़ा करी ऐसी मनोरथी ए थोरी तेणे विवळले अंतरी तेथ ಡೋಲುವಾಲ। ಅತ್ಯಂತ ನಿರೀಕ್ಷನಿಗೂ ಶ್ರವಣದ ಇಚ್ಛೆಯಾಗುವುದು, ಅಭಿಲಾಷೆಯ ಶ್ರೇಷ್ಠತೆಯೇ ಹೀಗಿರುವುದು। ಅಂತರಂಗದಲ್ಲಿ ಅತ್ಯಂತ ಪ್ರಸನ್ನತೆ ಉಂಟಾಗುವುದು, ಅದರಿಂದವರು ತನ್ಮಯರಾಗುವರು। ಅತ್ಯಂತ ನಿರೀಕ್ಷನಿಗೂ ಶ್ರವಣದ ಇಚ್ಛೆಯಾಗುವುದು, ಶ್ರವಣದ ಅಭಿಲಾಷೆಯ ಶ್ರೇಷ್ಠತೆಯೇ ಹೀಗಿರುವುದು। ಶ್ರೋತೃಗಳ ಅಂತರಂಗದಲ್ಲಿ ಅತ್ಯಂತ ಪ್ರಸನ್ನತೆ ಉಂಟಾಗುವುದು, ಅದರಿಂದ ಅವರು ತನ್ಮಯರಾಗುವರು। ತೇ ನಿವೃತ್ತಿದಾಸೆ ಜಾಣಿತಲೆ ಮಗ ಅವಧಾನದ್ಯಾ ಮಣಿತಲೆ ನವಲ ಪಾಂಡವ ಕುಳಿ ಪಾಹಲೆ ಕೃಷ್ಣ ದಿವಸೇ। ನಿವೃತ್ತಿದಾಸ ತಿಳಿದುಕೊಂಡನದನ್ನು ಆಗ ಲಕ್ಷ್ಯ ಕೊಡಿರೆಂದನು, ಪಾಂಡವ ಕುಲದಲ್ಲಿ ಆಶ್ಚರ್ಯ ನೋಡಿದನು ಕೃಷ್ಣ ದಿವಸವನ್ನು। ಆಗದನ್ನು ನಿವೃತ್ತಿನಾಥರ ದಾಸನಾದ ಜ್ಞಾನೇಶ್ವರನು ತಿಳಿದುಕೊಂಡು ಶ್ರೋತೃಗಳಿಗೆ ಲಕ್ಷ್ಯ ಕೊಡಿರಿ ಅಂದನು। ದೇವಕಿಯ ಉದರಿ ವಾಹಿಲ यशोदा सायासे पाळिला की शेखी उपेगा गेला ಪಾಂಡವಾಸಿ। ದೇವಕಿ ಉದರದಲ್ಲಿ ಧರಿಸಿದಳು, ಯಶೋದೆ ಕಷ್ಟದಿಂದ ಬೆಳೆಸಿದಳು, ಮುಂದೆ ಉಪಯೋಗ ಪಡೆದರು ಹಗಲಿರಳು ಪಾಂಡವರು। ಯಾರನ್ನು ದೇವಕಿಯು ಉದರದಲ್ಲಿ ಧರಿಸಿದಳು, ಯಶೋದೆ ಕಷ್ಟದಿಂದ ಬೆಳೆಸಿದಳು ಅಂಥ ಶ್ರೀಕೃಷ್ಣನಿಂದ ಮುಂದೆ ಪಾಂಡವರು ಹಗಲಿರುಳೂ ಉಪಯೋಗ ಪಡೆದರು। ಮಣೂನಿ ಬಹುದಿವಸ ಓಗಳಾವ ಕಾ ಅವಸರು ಪಾಹೋನಿ ವಿನವಾವ ಹಾಹಿ ಸೋಸು ತಯಾ ಸದೈವ ಪಡೇಚಿನ। ಆದ್ದರಿಂದ ಬಹಳ ಸೇವಿಸುವಂಥದು, ಅವಸರ ನೋಡಿ ವಿನಂತಿಸುವಂಥದು ಎಂಬ ಮುಂತಾದ ಕಷ್ಟವು ಅರ್ಜುನನಿಗೆ ಪಡೆದಂತಿರುವುದು ಯಾವಾಗಲೂ। ಆದ್ದರಿಂದ ಬಹಳಷ್ಟು ಸೇವಿಸುವಂಥ ಅರ್ಥಾತ್ ಸಹವಾಸದಲ್ಲಿರುವಂಥ, ಅದೇ ರೀತಿಯ ಅವಸರ ನೋಡಿ ವಿನಂತಿಸುವಂಥ ಕಷ್ಟವು ಅರ್ಜುನನಿಗೆ ಯಾವಾಗಲೂ ಪಡೆಯದಂತೆ ಇರುವುದು। ಹೇ ಅಸೋ ಕಥಾ ಸಂಗೇ ವೇಗಿ ಮಗ ಅರ್ಜುನ ಮಣೆ ಸಲಗಿ ದೇವಾಯಿಯೇ ಸಂತ ಚಿಹ್ನೆ ಹನ ಆಂಗಿ ನ ಠಕತಿ ಮಾಝ। ಅಷ್ಟು ಹೇಳಬೇಕು ಮುಂದಿನ ಕಥೆ ಕೂಡಲೇ
ಆಗ ಅರ್ಜುನನೆಂದನು ಸಲಿಗೆಯಿಂದಲೇ, ದೇವ ಈ ಸಂತ ಲಕ್ಷಣಗಳೇ ನನಗೆ ಅನ್ವಯಿಸುವುದಿಲ್ಲ. ಆಗ ನಿವೃತ್ತಿನಾಥರು ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ನೀನು ಕೂಡಲೇ ಮುಂದಿನ ಕಥೆ ಹೇಳಬೇಕು ಅನ್ನಲು ಶ್ರೀ ಜ್ಞಾನೇಶ್ವರ ಮಹಾರಾಜರು ಆಗಲಿ ಎಂದು ಹೇಳಿ ಮುಂದಿನ ಕಥೆ ಹೇಳತೊಡಗಿದರು. ಆಗ ಅರ್ಜುನನು ಶ್ರೀಕೃಷ್ಣನಿಗೆ ಅತ್ಯಂತ ಸಲಿಗೆಯಿಂದಲೇ, ಹೇ ದೇವ, ನನಗೆ ಈ ಸಂತ ಲಕ್ಷಣಗಳೇ ಅನ್ವಯಿಸುವುದಿಲ್ಲ ಅಂದನು. ಎರವಿಯ ಲಕ್ಷಣಾಂಚಿಯ ನಿಜಸಾರ ಮೀ ಅಪಾಡೆ ಕೀರ ಅಪೂರ ಪರಿ ತುಮಚೇನಿ ಬೋಲೆ ಅವಧಾರ ಥೋರಾ ವೇದರಿ. ಹಾಗೆ ನೋಡಿದರೆ ಈ ಲಕ್ಷಣಗಳ ಸಾರವು ನಾನಿರುವೆನು ಅತ್ಯಂತ ಅಪೂರ್ಣವು, ನನ್ನಲ್ಲಿ ಬರಬೇಕೆಂದರೆ ಮಹಾನತನವು ನಿಮ್ಮ ಮಾತಿನಿಂದಲೇ. ಹಾಗೆ ನೋಡಿದರೆ ನಾನು ಅತ್ಯಂತ ಅಪೂರ್ಣನಾಗಿರುತ್ತೇನೆ. ಈ ಲಕ್ಷಣಗಳ ಸಾರವಾದ ದೊಡ್ಡ ಸ್ಥಿತಿಯು ನನ್ನಲ್ಲಿ ಬರಬೇಕೆಂದರೆ ಅದು ಕೇವಲ ನಿಮ್ಮ ಮಾತಿನಿಂದಲೇ ಬರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.